ಭಾವ ಸಮುದ್ರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಬೆಂಗಳೂರಿಂದ ಸುಮಾರು 30-35 ಕಿಲೋಮೀಟರ್ ದೂರ ಕನಕಪುರದ ಹತ್ರ ಒಂದು ಸಖತ್ತಾಗಿರೋ ರೆಸಾರ್ಟ್ ಹತ್ರ ಇದ್ದೀವಿ. ಸೊ ಆ ರೆಸಾರ್ಟ್ ಹೆಸರು ಬಂದುಬಿಟ್ಟು ಸ್ಕೈ ಬ್ಲೂ ರೆಸಾರ್ಟ್ ಅಂತ. ಸೊ ಈ ರೆಸಾರ್ಟಿನ ಟೂರ್ನ ನಿಮಗೆ ತೋರಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. ಸೊ ಇದು ಬಂದುಬಿಟ್ಟು ನಮ್ಮ ಸ್ಕೈ ಬ್ಲೂ ಆರ್ಚಿಡ್ಸ್ನ ಎಂಟ್ರೆನ್ಸು. ಸೊ ಒಳಗಡೆ ಯಾವ ರೀತಿ ಇದೆ, ಹೇಗಿದೆ, ಕಂಪ್ಲೀಟಾಗಿ ನಾವು ಕವರ್ ಮಾಡ್ತೀವಿ ವಿಡಿಯೋದಲ್ಲಿ. ರೆಸಾರ್ಟು ತುಂಬ ಸ್ಪೇಷಿಯಸ್ ಜಾಗದಲ್ಲಿ ಕಟ್ಟಿದ್ದಾರೆ. ಸೊ ಸಖತ್ತಾಗಿದೆ. ಸೊ ಬೆಂಗಳೂರಿಂದ ಸುಮಾರು ಒಂದು 30-35 ಕಿಲೋಮೀಟರ್ದಲ್ಲಿ ಒಂದು ಸಖತ್ತಾಗಿರೋ ರೆಸಾರ್ಟ್ನ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ವೆಹಿಕಲ್ ತಂದರೆ ಪಾರ್ಕಿಂಗಿಗೆ ಯಾವುದೇ ತೊಂದರೆ ಇಲ್ಲ. ಸೊ ಇದು ಇನ್ನೊಂದು ಎಂಟ್ರೆನ್ಸ್ ಅಂತ ಹೇಳ್ಬೋದು. ಲೇಕ್ ಪಕ್ಕದಲ್ಲಿ ಒಂದು ಅದ್ಭುತವಾದ ರೆಸಾರ್ಟ್ನ ಇಲ್ಲಿ ಕಟ್ಟಿದ್ದಾರೆ. ಮತ್ತೆ ಈ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಎಷ್ಟು ಟೆಂಟ್ಗಳಿವೆ ಅಂತ. ಕೊನೆಯಲ್ಲಿ ಕಾಣ್ತಿದೆ ಅದು ಲೇಕು. ವಾ, ಬನ್ನಿ ಒಳಗೋಗೋಣ. ಫೋಟೋಶೂಟ್ ಮಾಡಬೇಕು ಅಂತಂದರೆ, ಸೆಲ್ಫೀಸ್ಗಳನ್ನು ಕ್ಲಿಕ್ ಮಾಡ್ಕೋಬೇಕು ಅಂತಂದರೆ, ಸೊ ಇದೆಲ್ಲ ಸ್ಟ್ಯಾಚ್ಯೂಸ್ಗಳಿವೆ. ವೆಲ್ಕಮ್ ಡ್ರಿಂಕ್ ಸಿಗುತ್ತೆ ತಂದು ಕೂಡಲೇ. ದಿಸ್ ಇಸ್ ಅ ರಿಸೆಪ್ಷನ್ ಏರಿಯಾ. ಇಂಡೋರ್ ಗೇಮ್ಸಲ್ಲಿ ನೀವು ನೋಡಿದ್ದೀರಾ, ಟೇಬಲ್ ಟೆನ್ನಿಸ್ ಇದೆ, ಪೂಲ್ ಇದೆ, ಚಿಕ್ಕ ಮಕ್ಕಳಿಗೆ ಆಡುವಂಥದ್ದು ಗಾರ್ಡನ್ ಥರ ಇದೆ. ಸೊ ಇಲ್ಲಿ ಲಾಕರ್ ಕೂಡ ಸಿಗುತ್ತೆ. ಒಂದು ವೇಳೆ ನೀವು ಟೆಂಟ್ಗಳನ್ನು ಬುಕ್ ಮಾಡಿದ್ರೆ, ಸೊ ನಿಮಗೆ ನಿಮ್ಮ ಥಿಂಗ್ಸ್ಗಳನ್ನು ಸೇಫಾಗಿ ಇಡೋಕೆ ಇಲ್ಲಿ ನಿಮಗೆ ಲಾಕರ್ ಸಿಗುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರೈನ್ ಡ್ಯಾನ್ಸಿಗೆ ಮಾಡಿರುವಂಥದ್ದು ಪ್ಲೇಸು. ಫೋಟೋ ಶೂಟಿಗೆಲ್ಲ ಹೇಳಿ ಮಾಡಿಸಿದ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಜಾಗ ಇದೆ ಇಲ್ಲಿ. ಅಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ನೀವು ಆಟಾಡ್ಬೋದು. ನಿಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರುತ್ತೆ ಕೆಲವೊಂದು, ಮತ್ತು ಕೆಲವೊಂದು ಇನ್ಕ್ಲೂಡ್ ಇರಲ್ಲ. ಸೊ ಅದಕ್ಕೆ ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗುತ್ತೆ. ವಾಶ್ರೂಮ್ಸ್ ಇದೆ. ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ. ಯೂಸ್ ಮಾಡಿದ್ದೀವಿ. ರೈನ್ ಡ್ಯಾನ್ಸ್ ಮಾಡಬೇಕಾದ್ರೆ ಮ್ಯೂಸಿಕ್ ಇಲ್ಲಿ ಪ್ಲೇ ಆಗುತ್ತೆ. ದಿಸ್ ಇಸ್ ಸ್ವಿಮ್ಮಿಂಗ್ ಪೂಲ್. ತುಂಬಾ ದೊಡ್ಡದಾಗಿದೆ. ಎಲ್ಲ ಕುತ್ಕೊಂಡು ನೀವು
ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ಗಳನ್ನು ಮಾಡ್ಬೋದು. ಬ್ರೇಕ್ಫಾಸ್ಟು, ಟೀ ಎಲ್ಲ ಸಿಗುತ್ತೆ. ಅದಕ್ಕೆ ಸಪ್ರೇಟಾಗಿ ನಿಮಗೆ ಕೂಪನ್ ಕೊಡ್ತಾರೆ. ಆ ಕೂಪನ್ಗಳನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಬ್ರೇಕ್ಫಾಸ್ಟ್ಗಳನ್ನು, ಲಂಚ್ಗಳನ್ನು ಮಾಡ್ಬೋದು. ಟೀ ಇದೆ ಇಲ್ಲಿ. ಇಲ್ಲಿ ಟೈಮಿಂಗ್ ಕೂಡ ಇರುತ್ತೆ. ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ಆರ್ಡರ್ ಕೂಡ ಮಾಡ್ಬೋದು. ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಬ್ರೇಕ್ಫಾಸ್ಟ್ ಟೈಮಿಂಗ್ 8:30 to 10 AM, ಲಂಚ್ ಟೈಮಿಂಗ್ ಇದೆ 1:30 to 3. ಅದೇ ರೀತಿ ಸ್ನ್ಯಾಕ್ಸು 4:30 to 5:30 ಆ್ಯಂಡ್ ಡಿನ್ನರ್ 8:30 to 10. ರೂಮ್ಸ್ಗಳು ಅವೈಲೇಬಲ್ ಇದೆ, ಟೆಂಟ್ಸ್ಗಳಿರುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಬಾನ್ಫೈರ್ ಇರುತ್ತೆ. ನೈಟ್ ಇಲ್ಲಿ ಮ್ಯೂಸಿಕ್ಕು, ಬಾನ್ಫೈರ್ಗಳನ್ನು ಹಾಕೊಂಡ್ಬಿಟ್ಟು ಎಂಜಾಯ್ ಮಾಡ್ತಾರೆ. ಸೊ ಜೊತೆಗೆ ಇಲ್ಲಿ ಸ್ಟೇಜ್ ಕೂಡ ಇರುತ್ತೆ. ಏನಾದರೂ ಫಂಕ್ಷನ್ಸ್ ನೀವು ಮಾಡಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದಾರೆ, ಇದು ರೂಮ್ಸ್ಗಳು, ಕಾಟೇಜಸ್. ಫ್ಯಾಮಿಲಿ ಜೊತೆಗೆ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು. ಮಕ್ಕಳಿಗೆಲ್ಲ ಸ್ಪೆಷಲ್ಲು ಗಾರ್ಡನ್ ಥರ ಇರುತ್ತೆ. ಕಪಲ್ಸ್ ಬಂದರೂ ಕೂಡ ಸೂಪರ್. ನೋಡಿ, ಮಕ್ಕಳೆಲ್ಲ ಆಡ್ತಿದ್ದಾರೆ. ರೆಸಾರ್ಟ್ ಹೆಸರು ಬಂದ್ಬಿಟ್ಟು ಸ್ಕೈ ಬ್ಲೂ ಕಾಟೇಜಸ್. ಇಲ್ಲೇನು ನೋಡ್ತೀರಾ, ಇಲ್ಲಿ ನಿಮಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳನ್ನು ಆಟ ಆಡ್ಬೋದು. ಅಂದರೆ ಬ್ಯಾಟ್ ಬಾಲು, ಫುಟ್ಬಾಲು, ವಾಲಿಬಾಲು ಎಲ್ಲ ಇದೆ. ಸಪ್ರೇಟಾಗಿ ಕಾಟೇಜಸ್ ಬೇಕು ಅಂತಂದರೆ, ಪ್ರೈವೇಟಾಗಿ ಬೇಕು ಅಂದರೆ ಪ್ರೈವೇಟಾಗಿ ಕೂಡ ಇರುತ್ತೆ. ಸೊ ನಾವಿದ್ದ ಪ್ಲೇಸ್ ಅಂತೂ ಇದು ಯಾವುದಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲೇನು ನೋಡ್ತಿದ್ದೀರಲ್ವಾ, ಇದು ನಾವು ನಿನ್ನೆ ನೈಟ್ ಸ್ಟೇ ಮಾಡಿರುವಂಥದ್ದು ಪ್ಲೇಸು. ಇದು ನನ್ನ ಕಾರು. ಸೊ ಇಲ್ಲಿ 3 ಟೆಂಟ್ ಇದೆ ಅಲ್ವಾ. ಸೊ ಇದೇ ಟೆಂಟಲ್ಲಿ ನಾವು ನಿನ್ನೆ ನೈಟ್ನ ಸ್ಪೆಂಡ್ ಮಾಡಿದ್ದೀವಿ. ತುಂಬಾ ಅದ್ಭುತವಾಗಿತ್ತು ಎಕ್ಸ್ಪೀರಿಯನ್ಸು. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮು ಟೆಂಟ್ ಸ್ಟೇನ ಮಾಡಿರೋದು. ಸೊ ಈ 3 ಟೆಂಟ್ ಸ್ಟೇದಲ್ಲಿ ಇದ್ವಿ. ಸೊ ಲೇಕ್ ಪಕ್ಕದಲ್ಲೇ. ಸೊ ನಾವು ಪೇ ಮಾಡಿರೋದು ಬಂದುಬಿಟ್ಟು 2000 rupees ಪರ್ ಪರ್ಸನ್ನು. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ತೋರಿಸಿದ್ದೀನಿ. ಸೊ ಇನ್ನೂ ತುಂಬ ಪ್ಲೇಸಸ್ ಇವೆ. ಆ ಕಡೆ ನಿಮಗೆ ವ್ಯೂ ಪಾಯಿಂಟ್ ಇರುತ್ತೆ. ಸೊ ಎಲ್ಲನೂ ನಾನು ನಿಮಗೆ ಮುಂದೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಬನ್ನಿ, ಸ್ಪೋರ್ಟ್ಸಲ್ಲಿ ಏನೇನಿದೆ ಅಂತ ನೋಡೋಣ. ನೋಡಿ, ಈ ಥರ ಎಲ್ಲ ಜಾತ್ರೆಯಲ್ಲಿ ನೋಡಿರ್ತೀರ ನೀವು, ಜಂಪಿಂಗ್ ಮಾಡೋದು ಅದು ಇದು ಅಂತ ಇರುತ್ತೆ. ಸೊ ಇದನ್ನೆಲ್ಲ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಂತ ಅನಿಸುತ್ತೆ. ಆದರೆ ಕೆಲವೊಂದು ಫ್ರೀ ಪ್ಯಾಕೇಜಲ್ಲಿ ಕೆಲವೊಂದು ಫ್ರೀ ಕೂಡ ಇರುತ್ತೆ. ಸೊ ಈ ಕಡೆ ಎಲ್ಲ ನೋಡಿ, ಇದೆಲ್ಲ ಗೇಮ್ಸು. ಸೊ ನೈಟಲ್ಲಿ ಇಲ್ಲೂ ಕೂಡ ಟೆಂಟ್ ಹಾಕ್ಕೊಂಡಿದ್ದಾರೆ ಲೇಕ್ ಪಕ್ಕದಲ್ಲಿ. ಸೊ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇದೆ, ನೋಡ್ಬೋದು.
ಬೆಳಗ್ಗೆ ನಿಮಗೆ ಟ್ರೆಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ. ಸೊ 6:30ಗೆ ನೀವು ರೆಡಿ ಇದ್ದರೆ ಸೊ ಟ್ರೆಕ್ಕಿಂಗ್ ಕೂಡ ಇರುತ್ತೆ, ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರುತ್ತೆ ಫ್ರೀಯಾಗಿ. ಸೊ ಬೋಟಿಂಗ್ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು, ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಸಖತ್ತಾಗಿದೆ. ಸೊ ತುಂಬ ಕಾಸ್ಟ್ಲಿ ಕೂಡ ಇಲ್ಲ. ಸೊ ಬೆಂಗಳೂರಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದಾರೆ, ಸೊ ವೀಕೆಂಡಲ್ಲಿ ನಿಮಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ನೀವು ಬರ್ಬೋದು. ನಿಮ್ಮ ಹತ್ರ 2 ವೀಲರ್ ಇದ್ದರೆ ಅಥವಾ 4 ವೀಲರ್ ಇದ್ದರೆ ನಿಮ್ಗೆ ಈಸಿಯಾಗಿ ನೀವು ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು, ಏನು ತೊಂದರೆ ಇರಲ್ಲ ಇಲ್ಲಿ. ಸೊ ಇನ್ಸೈಡ್ ಬರೋಕ್ಕೆ ನಿಮ್ಗೆ ಯಾವುದೇ ರೀತಿ ಬಸ್ಸಿನ ಫೆಸಿಲಿಟಿ ಇರಲ್ಲ. ಬಟ್ ನಿಮಗೆ ಬಸ್ಸಿಂದ ಬರಬೇಕು ಅಂದರೆ ಕನಕಪುರ ಹತ್ರ ಬಂದುಬಿಟ್ಟು ಅಲ್ಲಿಂದ ನೀವು ಆಟೋ ಏನಾದರೂ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ ಈ ರೆಸಾರ್ಟಿಗೆ ಮುಟ್ಬೋದು. ಇಲ್ಲಿಗೆ ನಾನು ಈ ಸ್ಕೈ ಬ್ಲೂ ಆರ್ಚಿಡ್ ರೆಸಾರ್ಟ್ ಟೂರ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಬ್ಲಾಗ್ದಲ್ಲಿ ಆನ್ಲಿ ನಿಮಗೆ ರೆಸಾರ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಸೊ ಒಂದು ವೇಳೆ ನಿಮಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಕೇಳಬೇಕು ಅಂತಂದರೆ, ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ, ರೆಸಾರ್ಟಿನ ಕಾಂಟ್ಯಾಕ್ಟ್ ಡೀಟೇಲ್ಸನ್ನೆಲ್ಲ ಹಾಕಿರ್ತೀನಿ, ಮ್ಯಾಪ್ ಲೊಕೇಶನ್ ಕೂಡ ಹಾಕಿರ್ತೀನಿ. ಸೊ ಎಲ್ಲ ನಮ್ಮ ಚಾನಲ್ಗಳಲ್ಲಿರೋಂಥ ವೀಡಿಯೋಗಳನ್ನ ನೋಡಿ, ಒಂದು ವೇಳೆ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಲೈಕ್ ಕೂಡ ಕೊಡಿ ಮಾಡಿ ಈ ವಿಡಿಯೋಗೆ. ಸೊ ಕಮೆಂಟಲ್ಲಿ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಹೇಳಿ. ಸೊ ಈ ವಿಡಿಯೋ ಯಾವ ರೀತಿ ಇತ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ಹೇಳಿ. ಸೊ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಬೈ. ಟೇಕ್ ಕೇರ್. ಬಾಯ್.